ಓಂ ಶ್ರೀ ಗುರುಭ್ಯೋ ನಮಃ. ಓಂ ಶ್ರೀ ಕಾಲಭೈರವಾಯ ನಮಃ. ಓಂ ಶ್ರೀ ದುರ್ಗಾಯ ನಮಃ. ಮೇ 15, 2026 ಗುರು ಗ್ರಹದ ಒಂದು ಸಂಚಾರ ಏನಿದೆ ಹಲವು ರಾಶಿಗಳಿಗೆ ಶುಭ ಫಲ ನೀಡಿದರೆ ಮತ್ತಷ್ಟು ರಾಶಿಗಳಿಗೆ ಅಶುಭ ಫಲವನ್ನು ನೀಡುತ್ತೆ. ಅಂದರೆ ಅಶುಭ ಫಲವನ್ನು ಅನುಸರಿಸುವಂತಹ ರಾಶಿಗಳೇನು ಭಯಪಡುವಂತಿಲ್ಲ. ಈ ಹಿಂದೆ ವಿಡಿಯೋದಲ್ಲಿ ನಾನು ನಿಮಗೆ ಮಾಹಿತಿಯನ್ನು ನೀಡಿದ್ದೀನಿ, ಯಾವೆಲ್ಲ ರೀತಿಯ ಪರಿಹಾರವನ್ನು ಅನುಸರಿಸಬೇಕು ಅಂತ. ಅದನ್ನು ಫಾಲೋ ಮಾಡಿದರೆ ಸಾಕು. ಆ್ಯಂಡ್ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ವೃಷಭ ರಾಶಿಗೆ ಗುರುಗ್ರಹ ಪ್ರವೇಶ ಮಾಡ್ತಿರೋದ್ರಿಂದ ಕನ್ಯಾ ರಾಶಿಯವರಿಗೆ ಯಾವ ರೀತಿಯ ಮಹತ್ವದ ಬದಲಾವಣೆ ಆಗುತ್ತೆ, ಯಾವ ರೀತಿಯ ಶುಭ ಮತ್ತು ಅಶುಭ ಫಲಗಳನ್ನು ನೀವು ನಿರೀಕ್ಷೆ ಮಾಡಬಹುದು ಅನ್ನೋದ್ರ ಬಗ್ಗೆಗಿನ ಒಂದಷ್ಟು ವಿಚಾರವನ್ನು ಹಂಚಿಕೊಳ್ತೀನಿ. ಮುಖ್ಯವಾಗಿ ಗುರು 9ನೇ ಮನೆಯಲ್ಲಿ ಸಂಚಾರ ಮಾಡೋದ್ರಿಂದ ಕನ್ಯಾ ರಾಶಿಯವರಿಗಂತೂ ಈ ಒಂದು ಸಂದರ್ಭ ತುಂಬಾ ಶುಭದಾಯಕ. ಇದು ಒಂದು ರೀತಿ ಭಾಗ್ಯೋದಯದ ಕಾಲ ಅಂತ ಹೇಳ್ಬೋದು. ದೀರ್ಘಕಾಲದಿಂದ ಮನೆ ಕಟ್ಟಬೇಕು, ಕೆಲಸ ನೋಡ್ತಾ ಇದ್ದೀನಿ, ಹೊರಗಡೆ ವಿದೇಶ ಪ್ರಯಾಣ ಮಾಡಬೇಕು, ಹಾಗೆ ಯಾವುದೋ ಒಂದು ಸಾಲಕ್ಕೆ ಟ್ರೈ ಮಾಡ್ತಿದ್ದೆ ಸಿಗ್ತಿಲ್ಲ ಅನ್ನುವಂಥದ್ದು, ಜೊತೆಗೆ ಯಾವುದೋ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕಂತಿದ್ದು ದೀರ್ಘಕಾಲದಿಂದ ನಿಂತು ಹೋಗಿದಂತಹ ಕೆಲಸ ಈ ಸಂದರ್ಭದಲ್ಲಿ ಪ್ರಾರಂಭ ಆಗುತ್ತೆ. ಅದೃಷ್ಟನೂ ಕೂಡ ನಿಮ್ಮ ಪರವಾಗಿರುತ್ತೆ. ಇನ್ನು ಹಣದ ಅರಿವು ಉತ್ತಮವಾಗಿರೋದ್ರಿಂದ ತುಂಬ ವರ್ಷಗಳಿಂದ ಮಾಡ್ಕೊಂಡಿದ್ದಂತಹ ಸಾಲಗಳಿಂದ ನೀವು ಮುಕ್ತಿ ಪಡಿತೀರ. ಹಾಗೆ ಹಳೆಯ ಸಾಲಗಳು ಕೂಡ ತೀರುತ್ತೆ. ಇನ್ನು ಧಾರ್ಮಿಕ ಆಸಕ್ತಿಗಳಲ್ಲಿ ನಿಮಗೆ ಹೆಚ್ಚು ಒಲವು ಬರುತ್ತೆ. ಆಧ್ಯಾತ್ಮಿಕ ಹಾಗೆ ಧಾರ್ಮಿಕ ಕಾರ್ಯಗಳಲ್ಲಿ ಹೆಚ್ಚಾಗೋದ್ರಿಂದ ಯಾವೆಲ್ಲ ಕ್ಷೇತ್ರಗಳಿಗೆ ತೀರ್ಥಯಾತ್ರೆ ಹೋಗ್ಬೇಕು ಅಂದ್ಕೊಂಡಿದ್ರು ಎಲ್ಲ ಕಡೆಗೂ ಕೂಡ ನೀವು ಈ ಸಂದರ್ಭದಲ್ಲಿ ಹೋಗ್ಬಿಟ್ಟು ಬರಬಹುದು. ಇದರಿಂದಾಗಿ ನಿಮಗೆ ಪ್ಲಸ್ ಆಗೋದು ಕುಟುಂಬದ ಸದಸ್ಯರೊಂದಿಗೆ ಉತ್ತಮ ಸಂಬಂಧವನ್ನು ನೀವು ಈ ಒಂದು ಸಂದರ್ಭದಲ್ಲಿ ಹೊಂದಿರಾ. ಮನೆಯಲ್ಲಿ ಮದುವೆ, ಗೃಹ ಪ್ರವೇಶ, ಮೊಮ್ಮಕ್ಕಳ ನಾಮಕರಣ, ಜೊತೆಗೆ ಹೊಸ ಬಿಸ್ನೆಸ್ ಸ್ಟಾರ್ಟಪ್ ಆಗಿರ್ಬೋದು, ಎಲ್ಲವ ರೀತಿಯ ಒಂದು ಮಂಗಳ ಕಾರ್ಯಗಳು ಕೂಡ ಸಿಗುತ್ತೆ. ಇನ್ನು ವೃತ್ತಿ ಜೀವನದಲ್ಲಿ ಮಹತ್ತರ ಬದಲಾವಣೆ. ಕನ್ಯಾ ರಾಶಿಯವರು ತುಂಬ ಟ್ರೈ ಮಾಡ್ತಿದ್ದೀನಪ್ಪ, ನನಗೇನು ಸ್ಯಾಲ್ರಿಯಲ್ಲಿ ಹೈಕ್ ಆಗ್ತಿಲ್ಲ, ಜೊತೆಗೆ ಪ್ರಮೋಷನ್ ಸಿಗ್ತಿಲ್ಲ, ಟ್ರಾನ್ಸ್ಫರ್ ಆಗ್ತಿಲ್ಲ, ಏನೆಲ್ಲ ಯೋಚನೆಗಳಿತ್ತೋ ಅದೆಲ್ಲದಕ್ಕೂ ಕೂಡ ನಿಮಗೆ ಗುರು ಸಾಥ್ ಕೊಡ್ತಾರೆ. ಈ ಒಂದು ತಿಂಗಳು ನೀವು ಬದಲಾವಣೆಯನ್ನು ನಿರೀಕ್ಷೆ ಮಾಡಬಹುದು. ಹಾಗಾದರೆ ಒಂದು ರೀತಿ ಗ್ರಹಗಳ ವಿಶೇಷತೆ ಯಾವೆಲ್ಲ ರೀತಿ ಇರುತ್ತೆ ಅಂತ ಡೀಟೇಲ್ ಆಗಿ ಹೇಳೋದಾದರೆ, ಕನ್ಯಾ ರಾಶಿಯವರಿಗೆ ಈ ಒಂದು ಅವಧಿಯಲ್ಲಿ ಗುರು 1ನೇ ಮನೆ ಅಂದರೆ ತನು, 3ನೇ ಮನೆ ವಿಕ್ರಮ, ಹಾಗೆ 5ನೇ ಮನೆ ಪುತ್ರ ವಿದ್ಯಾ ಮೇಲೆ ದೃಷ್ಟಿ ಬೀಳೋದ್ರಿಂದ ಮಕ್ಕಳಿಗೆ ಶುಭ ಸುದ್ದಿಯನ್ನು ನೀವು ಕೇಳ್ತಾರೆ. ಹಾಗೆ ಸಮಾಜದಲ್ಲಿ ಗೌರವ ಕೂಡ ಹೆಚ್ಚಾಗಿಯೇ ಸಿಗುತ್ತೆ. ಈ ಸಂಚಾರದ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಹೇಳಬೇಕಂತ ಹೇಳಿದ್ರೆ, ಕೆಲವೊಂದು ನಿರ್ದಿಷ್ಟ ವಿಚಾರಗಳಲ್ಲಿ ನೀವು ಹಿನ್ನಡೆ ಮತ್ತು ಸವಾಲುಗಳನ್ನು ಕೂಡ ಎದುರಿಸುವಂತಹ ಪರಿಸ್ಥಿತಿ ಉಂಟಾಗಬಹುದು. ಅದರಲ್ಲೂ ಮುಖ್ಯವಾಗಿ ಏನಪ್ಪ ಅಂತ ಹೇಳಿದ್ರೆ, ಕೆಲಸದಲ್ಲಿ ವಿಳಂಬ ಆಗುತ್ತೆ. ಗುರು 9ನೇ ಮನೆಯಲ್ಲಿದ್ದಾಗ ಅದೃಷ್ಟವನ್ನು ತಂದರೂ ಕೂಡ ಶನಿ ಮತ್ತು ಇತರ ಪಾಪಗ್ರಹಗಳ ದೃಷ್ಟಿ ಇರುತ್ತಲ್ಲ, ಅದು ಕೆಲಸದಲ್ಲಿ ನೀವು ಅಂದ್ಕೊಂಡಷ್ಟು ಬೇಗನ ಸೂಚಿಸಲ್ಲ. ಇದಕ್ಕಾಗಿ ಕೈಗೆ ಬಂದಂತಹ ತುತ್ತು ಬಾಯಿಗೆ ಬರಲ್ಲ ಅಂತಾರಲ್ಲ, ಆ ರೀತಿ ಕೊನೆಯ ಕ್ಷಣದಲ್ಲಿ ಅಡೆತಡೆಗಳು ಉಂಟಾಗುತ್ತೆ. ಜೊತೆಗೆ ನಿಮ್ಮ ಪೇರೆಂಟ್ಸ್ ಬಗ್ಗೆ ಗಮನ ಹರಿಸಬೇಕು. ಇದರಲ್ಲೂ ಮುಖ್ಯವಾಗಿ ತಂದೆಯ ಆರೋಗ್ಯ ಹಾಗೆ ಅವರ ಸಂಬಂಧ. 9ನೇ ಮನೆಯನ್ನು ನಾವು ಪಿತೃಸ್ಥಾನ ಅಂತ ಕರಿತೀವಿ. ತಂದೆಯ ಆರೋಗ್ಯದಲ್ಲಿ ಏರುಪೇರಾಗಿ ಆಸ್ಪತ್ರೆ ಖರ್ಚು ಜಾಸ್ತಿ ಆಗಬಹುದು. ಹಾಗೆ ತಂದೆ ಅಥವಾ ಹಿರಿಯರೊಂದಿಗೆ ಸಣ್ಣ ಪುಟ್ಟ ಒಂದು ಭಿನ್ನಾಭಿಪ್ರಾಯಗಳು ಕೂಡ ಉಂಟಾಗಿ ಮನಸ್ಸಿಗೆ ಒಂದು ರೀತಿ ಬೇಸರ ಕೂಡ ಆಗಬಹುದು. ಇನ್ನು ದೂರದ ಪ್ರಯಾಣನ ಹೇಳಿದೆ, ವಿದೇಶ ಪ್ರವಾಸಕ್ಕೆ ಹೋಗುವಂಥದ್ದು ಅಥವಾ ಎಲ್ಲಾದರೂ ತೀರ್ಥಯಾತ್ರೆಗೆ ಹೋಗುವಂಥ ಪರಿಸ್ಥಿತಿ ಬರುತ್ತೆ ಅಂತ. ಜೊತೆಗೆ ಅದರಲ್ಲೂ ಮುಖ್ಯವಾಗಿ ವಿದೇಶ ಪ್ರಯಾಣ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ವೀಸಾ ಸಮಸ್ಯೆ ಈ ಸಂದರ್ಭದಲ್ಲಿ ಕಾಣುತ್ತೆ. ಹಾಗೆ ಪ್ರಯಾಣದ ದಾಖಲೆಗಳಲ್ಲಿ ತಪ್ಪುಗಳಾಗಿ ಕೆಲವೊಂದಷ್ಟು ಮುಂದೂಡಲ್ಪಡಬಹುದು. ಜೊತೆಗೆ ಪ್ರಯಾಣದ ಸಮಯದಲ್ಲಿ ಹಣ ಅಥವಾ ವಸ್ತುಗಳ ಕಳ್ಳತನ ಕೂಡ ಆಗಬಹುದು. ಎಚ್ಚರಿಕೆಯಿಂದ ಈ ಒಂದು ಸಂದರ್ಭದಲ್ಲಿ ಇರಿ. ಹಾಗೆ ಅತಿಯಾದ ಖರ್ಚು, ಆದಾಯ ತುಂಬ ಚೆನ್ನಾಗಿರುತ್ತೆ. ಧಾರ್ಮಿಕ ಕಾರ್ಯಗಳಿಗೆ, ಶುಭ ಸಮಾರಂಭಗಳಿಗೆ, ದಾನ ಧರ್ಮಗಳಿಗೆ ನಿಮ್ಮ ಕೈ ಮೀರಿ ಖರ್ಚನ್ನು ನೀವು ಈ ಸಂದರ್ಭದಲ್ಲಿ ಮಾಡೋದ್ರಿಂದ ಉಳಿತಾಯದ ಮೇಲೆ ಪರಿಣಾಮ ಬೀರುತ್ತೆ. ಜೊತೆಗೆ ಉಳಿತಾಯದ ಬಗ್ಗೆ ಗಮನ ಇರಲಿ. ಇನ್ನು ಹಳೆಯ ಆಸ್ತಿ ವಿವಾದಗಳಿದ್ದರೆ ಅವುಗಳ ತೀರ್ಪು ಬರೋದು ಕೂಡ ಸ್ವಲ್ಪ ತಡ ಆಗುತ್ತೆ. ಸರ್ಕಾರಿ ಕೆಲಸದಲ್ಲಿ ಅಥವಾ ದಾಖಲಾತಿಗಳಿಗಾಗಿ ಸಂಬಂಧಿಸಿದಂತಹ ವಿಚಾರಗಳಲ್ಲಿ ಹಿನ್ನಡೆ ಉಂಟಾಗಬಹುದು. ಸೊ ಈ ಒಂದು ವಿಚಾರದಲ್ಲಿ ಸ್ವಲ್ಪ ಹುಷಾರಾಗಿರಿ. ಇನ್ನು ಮುಖ್ಯವಾಗಿ ಹೇಳಬೇಕಂದ್ರೆ, ಅಲಕ್ಷ್ಯ ಮಾಡಬೇಡಿ ಅಂತಲೇ ಹೇಳ್ಬೋದು. ಈ ಎಲ್ಲ ವಿಚಾರಗಳಿಂದ ಎಲ್ಲ ಕೂಡ ಚೆನ್ನಾಗಿದೆ, ಟೈಮು ಕೂಡ ಚೆನ್ನಾಗಿದೆ, ಎಲ್ಲನೂ ಸಾಧಿಸ್ಬಿಡ್ತೀನಿ ಅನ್ನುವಂಥ ಅತಿಯಾದ ನಂಬಿಕೆ ಕೂಡ ಈ ಸಂದರ್ಭದಲ್ಲಿ ಬೇಡ. ಹೂಡಿಕೆ ಅಥವಾ ಉದ್ಯೋಗದಲ್ಲೂ ಕೂಡ ಚೆನ್ನಾಗಿದೆ, ನನ್ನ ಟೈಮ್ ಏನಾಗಿದೆ, ಯಾರೇನು ಮಾಡ್ತಾರೆ ಅನ್ನುವಂಥ ನಿರ್ಲಕ್ಷ್ಯವನ್ನು ಏನಾದರೂ ನೀವು ವಹಿಸಿದ್ದೆ ಆದರೆ ದೊಡ್ಡ ಮಟ್ಟದ ನಷ್ಟವನ್ನು ಅನುಭವಿಸಬೇಕಾಗುತ್ತೆ. ಸ್ವಲ್ಪ ಜಾಗರೂಕ. ಇನ್ನು ಆರೋಗ್ಯದ ವಿಚಾರವಾಗಿ ಹೇಳಬೇಕಂದ್ರೆ, ಸೊಂಟ ಮತ್ತು ಕಾಲಿನ ಭಾಗದ ನೋವು ನಿಮ್ಮನ್ನು ಈ ಒಂದು ಸಂದರ್ಭದಲ್ಲಿ ಕಾಡಬಹುದು. ಸೊ ಇದಕ್ಕೋಸ್ಕರ ಸ್ವಲ್ಪ ಹುಷಾರಾಗಿರಿ. ಏನು ಪರಿಹಾರ ಅಂತ ಇದ್ದೇ ಇರುತ್ತಲ್ವ. ಗುರು ಸಂಚಾರದ ಸಂಪೂರ್ಣ ಶುಭ ಫಲಗಳನ್ನು ನೀವು ಪಡೆಯಬೇಕಂದ್ರೆ ಪ್ರತಿ ಗುರುವಾರ ವಿಷ್ಣು ಸಹಸ್ರನಾಮವನ್ನು ಪಠಿಸಿ, ತುಂಬಾ ಒಳ್ಳೆಯದು. ಹಾಗೆ ರಾಘವೇಂದ್ರ ಸ್ವಾಮಿಗಳು, ರಾಯರನ್ನು ನೆನೆದ್ರೆ ಸಂಕಷ್ಟಗಳು ದೂರ ಅಂತಾರೆ. ಅದೇ ರೀತಿ ಗುರು ರಾಘವೇಂದ್ರ ಸ್ವಾಮಿಗಳ ದರ್ಶನವನ್ನು ಪಡೆಯೋದಕ್ಕೆ ಶುರು ಮಾಡಿ, ಎಲ್ಲವೂ ಕೂಡ ಒಳ್ಳೆಯದಾಗತ್ತೆ. ಇದಿಷ್ಟೇ ಅಲ್ಲ, ಇನ್ನೊಂದು ಮುಖ್ಯವಾದದ್ದು ಅಂತ ಹೇಳಿದ್ರೆ, ಕೆಲಸ ಕಾರ್ಯಗಳಲ್ಲಿ ತೊಂದರೆ, ವಿಳಂಬ ಅನ್ನೋದಕ್ಕೆ ಪ್ರತಿ ಶನಿವಾರ ಶನಿದೇವರಿಗೆ ಎಳ್ಳೆಣ್ಣೆ ದೀಪವನ್ನು ಹಚ್ಚಿ, ಹಾಗೆ ಗುರುವಾರದಂದು ಹಳದಿ ಬಣ್ಣದ ಹೂಗಳಿಂದ ದೇವರನ್ನು
ಗಣಪತಿಯನ್ನು ಪೂಜಿಸೋದ್ರಿಂದ ಒಳ್ಳೆಯದಾಗುತ್ತೆ. ನೆನಪಿರಲಿ, ನಿಮ್ಮ ಜಾತಕದಲ್ಲಿ ಪ್ರಸ್ತುತ ನಡೀತಿರುವಂತಹ ದಶಾಭುಕ್ತಿ ಸರಿಯಾಗಿದ್ದರೆ ಮೇಲಿನ ಯಾವುದೇ ಹಿನ್ನಡೆಗಳು ಕೂಡ ನಿಮ್ಗೆ ಅಷ್ಟಾಗಿ ಪರಿಣಾಮ ಬೀರೋದಿಲ್ಲ. ಅದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಈ ಒಂದು ಮಾಹಿತಿಯನ್ನು ನಾವು ನಿಮಗೆ ನೀಡ್ತಾ ಇದ್ದೀವಿ. ಒಟ್ಟಾರೆ ಕನ್ಯಾ ರಾಶಿಯವರು ಎಲ್ಲವೂ ಚೆನ್ನಾಗಿದೆ, ಅದರ ಅಲಕ್ಷ್ಯ ಮಾತ್ರ ಮಾಡಬೇಡಿ ಅಂತ ಹೇಳ್ತಾ, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋವನ್ನು ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಗ್ರಹಗತಿ ಕನ್ನಡ ಯೂಟ್ಯೂಬ್ ಚಾನಲ್.